ಅಧ್ಯಕ್ಷ ಮಾಡುವಂಥದ್ದು ಹೈಕಮಾಂಡ್ಗೆ ಬಿಟ್ಟಿರುವಂಥದ್ದು. ಹೈಕಮಾಂಡ್ ಯಾರನ್ನ ನಿರ್ಣಯ ಮಾಡ್ತದೆ ಸೂಕ್ತಕ್ಕಾದಾಗ ಅವರು ಅಧ್ಯಕ್ಷರಾಗ್ತಾರೆ. ತಪ್ಪೇನಿಲ್ಲ. ಅವತ್ತು ಸಹ ಸತೀಶ್ ಜಾರಕಿಹೊಳಿ ಇರ್ಬೋದು, ಈಶ್ವರ್ ಖಂಡ್ರೆ ಇರ್ಬೋದು, ಯಾರಾದರೂ ಕೂಡ ಇವತ್ತು KPCC ಅಧ್ಯಕ್ಷ ಆಗಬೇಕು ಬಯಸಿದ್ರೆ ಅವ್ರು ಬಯಸಿದ್ರೆ ಹೈಕಮಾಂಡ್ ತನ್ನ ಅದನ್ನು ಪರಿಗಣಿಸ್ಲಿಕ್ಕೆ ಅವ್ರ ಹೆಸರನ್ನು ಕೂಡ ಇಟ್ಕೋತಾರೆ, ಪರಿಗಣಿಸ್ತಾರೆ. ಅದನ್ನೆಲ್ಲನೂ ಆಯ್ತು ನೋಡ್ತಾರೆ, ಎಲ್ಲ ನೋಡಿ ನಿರ್ಣಯ ಮಾಡ್ತಾರೆ. ತಪ್ಪೇನಿಲ್ಲ. ತಪ್ಪೇನಿಲ್ಲ. ಇಬ್ರು ಕಾಂಗ್ರೆಸ್ ಶಾಸಕರೇ ನೋಡಿ, ಸುಮ್ಮನೆ ಅದು ಪುರಾಣ ಹೇಳಿದ್ದಾರೆ ಅವರು ಶಾಸಕರು. ನನಗೆ ಪರಿಚಯನೇ ಇಲ್ಲ, ನಾನು ನೋಡೇ ಇಲ್ಲ. ಅವನು ಸುಮ್ಮನೆ ರಾಜಕೀಯ ಮಾಡುವಂಥ ಹಿಂದೆ ಇದ್ರ ಕೇಸ್ 2-3 ಕೇಸಲ್ಲಿ ಹೀಗೆ ಮಾಡಿದ್ದಾರೆ. ಜಾರ್ಜ್ ಅವ್ರ ಮೇಲೆ ಅದು ಯಾರೂ DYSP ಇದ್ರ ಮೇಲೆ ಸುಮ್ಮನೆ ಅವ್ರನ್ನ ಬಲಿಪಶು ಮಾಡಿದ್ರು. ಈಗ ಇದು BJP ಅವ್ರದ್ದು ಯಾವಾಗಲೂ ನಡೆದು ಬಂದ ದಾರಿ ಇದು. ಮಾಲ್ ಬಗಾಯ್ತು ಅಂತೇಳಿ ತಪ್ಪು ಇದು ಆಗಿದ್ದಂಥದ್ದು ಬ್ರಾಕೆಟ್ನಲ್ಲಿ ತೇಜಸ್ವಿ ಸೂರ್ಯ ಹೇಳ್ತಾರೆ. ಮತ್ತೆ ಅಲ್ಲಿ 5 ಸ್ಟಾರ್ ಹೋಟ್ಲ್ ಕಟ್ತಾ ಇದ್ದಾರೆ. ನೋಡಿದ್ರೆ 5 ಸ್ಟಾರ್ ಹೋಟ್ಲ್ ಆಗುತ್ತಾ? ಬಿಜಾಪುರನಾಗೆ 5 ಸ್ಟಾರ್ ಹೋಟ್ಲ್ ಇಲ್ಲ. ಆಮೇಲೆ ತೇಜಸ್ವಿ ಸೂರ್ಯ 10,000 ಎಕರೆ 15,000 ಎಕರೆ ವಿಜಯಪುರ ಜಿಲ್ಲೆಯಲ್ಲಿ ರೈತರ ಜಮೀನನ್ನು ವಕ್ಫ್ ಪಡ್ಕೊಂಡಿದ್ದಾರೆ ಅಂತ. ವಾಸ್ತವ ಏನಂದರೆ ನಿಮಗೂ ಗೊತ್ತಿದೆ, ಸುಮಾರು 12,000 ಎಕರೆ ವಿಜಯಪುರ ಜಿಲ್ಲೆಯಲ್ಲಿ ವಕ್ಫ್ನವರು ಇಂಡೀಕರಣ ಮಾಡ್ಕೊಂಡು ಮೊಟೇಷನ್ ಮಾಡ್ಕೊಳ್ಳೋದು, ಎಂಟ್ರಿ ಮಾಡ್ಕೊಳ್ಳೋದು ತಮ್ಮ ಇದರಲ್ಲಿ ಸುಮಾರು 10-12,000 ಕೋಟಿ ಲ್ಯಾಂಡ್ ಗ್ರ್ಯಾಂಟ್ನಲ್ಲಿ ಇದರಲ್ಲಿ ನಾವು ಹಂಚಿದ್ದೀವಿ. ನಿಮ್ಗೆ ಅದೆಲ್ಲವನ್ನು ಬಿಚ್ಚಿ ಮುಂದಿಟ್ಟಿದ್ದೀವಿ. ಮತ್ತು ಅದನ್ನು ಬೆಂಗಳೂರಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಹೇಳಿದ್ದೀವಿ, ವಿಧಾನಸಭೆಯಲ್ಲೂ ಕೂಡ ಹೇಳಿದ್ವಿ. ವಿಜಯಪುರ ಜಿಲ್ಲೆ ಮೂರ್ತಿ ಹೇಳಿದೆ ನಾನು. ಎಷ್ಟು ತಪ್ಪು ಮಾಹಿತಿಗಳನ್ನು ಕೊಡ್ತಾರೆ. ಇದು ಕಾನೂನಾತ್ಮಕ ಹೋರಾಟ ಇದೆ. ಅದೇನಾಗ್ತದೆ ಅದು ಅಂತಿಮ. ಸುಪ್ರೀಂ ಕೋರ್ಟ್ ನೋಡಿ, ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದಾರೆ. ಆದರೆ ಒಂದು ನೀವು ವಿಜಯಪುರ ಜಿಲ್ಲೆಯನ್ನು ವಿಶೇಷವಾಗಿ ಗಮನಿಸಬೇಕಾಗಿತ್ತು, ಅಮಿತ್ ಶಾ ಅವರು ಗೃಹ ಸಚಿವರು, ಎಲ್ಲ ಮಾಹಿತಿ ಇರ್ತದೆ ಅವ್ರಿಗೆ. ಬೇಕಾಗಿದ್ದು ಬೇಡಾಗಿದ್ದು ಎಲ್ಲ ಮಾಹಿತಿ ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.